ಗುಡ್ ಮಾರ್ನಿಂಗ್. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ವೆಡ್ನೆಸ್ಡೇ ಆ್ಯಂಡ್ ಫಾರ್ ಅ ಲಾಂಗ್ ಟೈಮ್ ನಾನು ಬ್ಲಾಗೇ ಮಾಡಿಲ್ಲ. ಅಂದರೆ ಇಟ್ಸ್ ಬೀನ್ ಅ ವೀಕ್ ಆಯಿತಾ, ನಾನು ಬ್ಲಾಗೇ ಮಾಡಿಲ್ಲ. ಸೊ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ ಬಿಕಾಸ್ ನನಗೆ ಯೂನಿ ಇದೆ, ಏನೇನಾಗುತ್ತೆ ಬ್ಲಾಗ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಹೋಗ್ತಾಯಿದ್ದೀನಿ, ನಾನು ಬ್ಯಾಂಕಿಗೆ ಹೋಗ್ತಾಯಿದ್ದೀನಿ. ಬಂದು 2 months ಆಯಿತು. ನನ್ನ ಹತ್ರ ಆಲ್ರೆಡಿ ಒಂದು ಬ್ಯಾಂಕ್ ಅಕೌಂಟ್ ಇದೆ, ಬಟ್ ಅದು ಏನಕ್ಕೆ ಮತ್ತೆ ಇನ್ನೊಂದು ಮಾಡಿಸ್ತಾ ಇದ್ದೀನಿ, ಯಾಕೆ ಬೇಕಾಯಿತು ಅದೆಲ್ಲ ನಾನು ಸಾಯಂಕಾಲ ಬಂದಮೇಲೆ ಹೇಳ್ತೀನಿ. ಬಟ್ ಸೊ ಇವಾಗ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಲಿಪ್ಸ್ಟಿಕ್ನೇ ಲಿಪ್ ಲೈನರಾಗಿ ಯೂಸ್ ಮಾಡೋದು. ಬಟ್ ಏನು ಗೊತ್ತಾ, ನನ್ನ ಹತ್ರ ಲಿಪ್ ಲೈನರ್ ಇದೆ, ಅದು ಆ ಶಾರ್ಪ್ನೆಸ್ ಹೋಗ್ಬಿಟ್ಟಿದೆ ಆ್ಯಂಡ್ ನನ್ನ ಹತ್ರ ಶಾರ್ಪ್ನರ್ ಇಲ್ಲ. ಸೊ ಅದಕ್ಕೆ ದಿಸ್ ಶೇಡ್ ಇಸ್ ಗುಡ್ ಅಂತ ನಾನು ಓಕೆ. ಆ್ಯಂಡ್ ಕೆಲವೊಂದು ಸಲ ನಾನು ಲಿಪ್ಸ್ಟಿಕ್ನೇ ಬ್ಲಷ್ ಆಗು ಯೂಸ್ ಮಾಡ್ತೀನಿ. ಸೊ ಇಟ್ಸ್ ಆಲ್ ಮಿಕ್ಸ್. ಆ್ಯಂಡ್ ನನ್ನ ಹತ್ರ ಬ್ಲಷು ಇದೆ, ಸೊ ಬ್ಲಷ್ನೇ ಬ್ಲಷ್ ಆಗು ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ. ನಾನು ಬೆಂಗಳೂರಲ್ಲಿದ್ದಾಗೆ ತೊಗೊಂಡಿದ್ದೆ, ಬಟ್ ನಾನು ಅಷ್ಟಾಗಿ ಯೂಸ್ ಮಾಡ್ತಿರ್ಲಿಲ್ಲ ಅವಾಗೆಲ್ಲ. ಬಿಕಾಸ್ ಗೊತ್ತಲ್ಲ, ಬೆಂಗಳೂರಲ್ಲಿ ಕಾಲೇಜ್ಗೆಲ್ಲ ಇದೆಲ್ಲ ಕಡಿಮೆ. ಓಕೆ, ಸೊ ಬ್ಯಾಂಕ್ ಕತೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಬ್ಯಾಂಕ್ದು ಏನಾಗಿದೆ, ನಾನು ಮೋನ್ಜೋ ಬ್ಯಾಂಕ್ ಅಂತ ಒಂದು ಬರುತ್ತೆ, ಅದನ್ನು ಓಪನ್ ಮಾಡಿದ್ದೀನಿ. ದಟ್ ಈಸ್ ಅ ಆನ್ಲೈನ್ ಬ್ಯಾಂಕ್. ಅಂತಂದರೆ ಇವಾಗ ಇಂಡಿಯಾದಲ್ಲಿ DBS ಬ್ಯಾಂಕ್ ಇದೆಯಲ್ಲ, ಆನ್ಲೈನ್ ಬ್ಯಾಂಕ್ ಅದು. ಸೊ ಫಿಸಿಕಲ್ ಬ್ರ್ಯಾಂಚ್ ಏನೂ ಇರಲ್ಲ. ಸೊ ಇಲ್ಲಿನ ಜನ ಹೇಳಿದ್ರು ಮೋನ್ಜೋ ಇಸ್ ಗುಡ್, ಇಲ್ಲ ಅಂತಲ್ಲ, ಬಟ್ ಏನಕ್ಕೂ ಒಂದು ಮನಿ ಡೆಪಾಸಿಟ್ ಮಾಡೋಕ್ಕಾಗಿರ್ಬೋದು, ಡ್ರಾ ಮಾಡೋಕ್ಕಾಗಿರ್ಬೋದು, it will be good if you have one physical bank ಅಂತ. ಸೊ ಐ ಆಮ್ ಜಸ್ಟ್ ಗೋಯಿಂಗ್. ಆ್ಯಂಡ್ ಅದಕ್ಕೆ ಇಫ್ ಯು ಆರ್ ಅ ಸ್ಟೂಡೆಂಟ್ ಹಿಯರ್, ನಿಮಗೆ ಒಂದು ಲೆಟರ್ ಕೊಡ್ತಾರೆ ಫ್ರಮ್ ದ ಯೂನಿವರ್ಸಿಟಿ. ಆ ಲೆಟರ್ನ ತೊಗೊಂಡು ಹೋಗಿ ಬ್ಯಾಂಕಲ್ಲಿ ಕೊಡಬೇಕು. ದ್ಯಾಟ್ ಓಕೆ, ಈ ಪರ್ಸನ್ ಈ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಬಂದಿದ್ದಾರೆ, ಅವ್ರಿಗೊಂದು ಬ್ಯಾಂಕ್ ಬೇಕು ಆ್ಯಂಡ್ ಅವರು ಈ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂತ ಒಂದು ಕನ್ಫರ್ಮೇಷನ್ ಬೇಕು. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಪಾಸ್ಪೋರ್ಟ್ ಬೇಕು, ನಿಮ್ಮದು ವೀಸಾ ಬೇಕು, ಈ ವೀಸಾ ಆರ್ ನಾರ್ಮಲ್ ವೀಸಾ ಏನಾದರೂ ನಡೆಯುತ್ತೆ, ವಾಟ್ ಎವರ್ ವೀಸಾ ಯುವರ್ ಆನ್ ಹಿಯರ್, ಅದು ಬೇಕು. ಆ್ಯಂಡ್ ಅಷ್ಟೇ, ಐ ಥಿಂಕ್ ಅಷ್ಟೇ. ಏನಾದರೂ ಒಂದು ಬೇಕು, ಪಾಸ್ಪೋರ್ಟ್ ಆರ್ ಡ್ರೈವಿಂಗ್ ಲೈಸೆನ್ಸ್ ಆ ಥರ ಬೇಕು. ಐ ಹ್ಯಾವ್ ಪಾಸ್ಪೋರ್ಟ್, ಸೊ ಪಾಸ್ಪೋರ್ಟ್. ಸೊ ಲೆಟ್ಸ್ ಗೋ. ರೆಡಿ ಆಗಿದ್ದೀನಿ. ಸೊ ನಾನು ಒಂದು ಜೀನ್ಸ್ ಆ್ಯಂಡ್ ಒಂದು ಟಾಪ್ ಹಾಕ್ಕೊಂಡಿದ್ದೀನಿ ನಾರ್ಮಲಾಗಿ. ಇದ್ರ ಜೊತೆ ಒಂದು ಕೋಟ್ ಹಾಕ್ಕೊಂಡ್ರೆ ಹೋಯಿತು. ಆ್ಯಂಡ್ ದ ವೆದರ್ ಇಸ್ ಸೋ ಗುಡ್ ಗೊತ್ತಾ. 15 degrees ಇದೆ, ಫೀಲ್ಸ್ ಲೈಕ್ 10, ಗಾಳಿನೂ ಕಡಿಮೆ. ಸೊ ಇಟ್ ಇಸ್ ಸೋ ಗುಡ್, ತುಂಬ ಚೆನ್ನಾಗಿದೆ ವೆದರ್ ಅಂತೂ. ಹೊರಗಡೆ ಬಿಸಿಲಂತೂ ಸುಮ್ಮನೆ ಅದು, ಬಟ್ ವಾರ್ಮ್ ಆಗಿ ಚೆನ್ನಾಗಿದೆ. ಎಲ್ಲಿ 5 ಎಲ್ಲಿ 15 ಎಲ್ಲಿ. ಸೊ ಇಲ್ಲಿನ ಜನಕ್ಕೆ ಇದೆ ತುಂಬ ಖುಷಿ, ಆ್ಯಂಡ್ ನಾನು ಅದನ್ನು ಕಲ್ತ್ಕೊಬಿಟ್ಟಿದ್ದೀನಿ ನನಗೆ ಬಂದಮೇಲೆ. ಸೊ ಟೈಮ್ ಆಯಿತು ಆಲ್ರೆಡಿ, ಇಟ್ಸ್ ಬೀನ್ 8 o'clock. ಲೆಟ್ಸ್ ಗೋ ಡೌನ್. ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸ್ಗೆ ಲಂಚ್ ಹಾಕ್ಕೊಂಡು, ನಾನು ಇಲ್ಲೇ ಇದೆಲ್ಲ ಮಾಡ್ತಾ ಇರೋದು, ಲಂಚೆಲ್ಲ ಹಾಕ್ಕೊಂಡು. ನಾನು ಬೆಂಗಳೂರಲ್ಲಿ ಲಂಚೇ ತೊಗೊಂಡೋಗ್ತಿರ್ಲಿಲ್ಲ. ಅಂದರೆ ಲಂಚಿಗೆ ಮನೆಗೆ ಬಂದುಬಿಡ್ತಿದ್ದೆ, ಇಲ್ಲ ಅಂತಂದರೆ ಅಲ್ಲೇ ಕ್ಯಾಂಟೀನಲ್ಲಿ ಏನಾದರೂ ತಿಂತಾಯಿದ್ದೆ. ಇಟ್ಸ್ ಫೈನ್. ಇಲ್ಲಿನ ಜನ ಇದನ್ನೇ ಫಾಲೋ ಮಾಡೋದು. ಆ್ಯಂಡ್ ಹೊರಗಡೆ ತಿನ್ನೋದು ಇಸ್ ವೇ ಮೋರ್ ಎಕ್ಸ್ಪೆನ್ಸಿವ್ ಯಾರು, ಆ್ಯಂಡ್ ಫೀಲಿಂಗೂ ಇರಲ್ಲ, ಆ್ಯಂಡ್ ಆ ಥರ ಫುಡ್ಸ್ ನಮಗೆ ಸೆಟ್ಟೂ ಆಗಲ್ಲ. ಸೊ ಲೆಟ್ಸ್ ಗೋ. ಜಾಸ್ತಿ ಗ್ಯಾಪಿಂಗ್ ಆಯಿತು. ನೋಡೋಕ್ಕೆ ಮಾತ್ರ ವೆದರ್ ಚೆನ್ನಾಗಿದೆ ಆ್ಯಂಡ್ ಇಟ್ ಫೀಲ್ಸ್ ಬೆಟರ್, ಇಲ್ಲ ಅಂತ ಹೇಳಲ್ಲ, ಬಟ್
ನನಗೆ ಲೇಟ್ ಆಗೋಯ್ತು. ನಾನು ಯೂಶ್ವಲಿ ನನಗೆ ಕ್ಲಾಸಸ್ ಎಲ್ಲ, ಇದು ನಂದು ಹಾಸ್ಟೆಲ್ ಅಂತಂದರೆ ಅಲ್ಲೇ ನಂದು ಕ್ಲಾಸಸ್ ನಡೆಯುತ್ತೆ, ಓಕೆನಾ. ಬಟ್ ಇವತ್ತು ನಾನು ನೋಡಿಕೊಂಡೇ ಇಲ್ಲ, ಬೇರೆ ಬಿಲ್ಡಿಂಗ್, ಆ್ಯಂಡ್ ದಟ್ ಇಸ್ 10 minutes ವಾಕ್. ಆ್ಯಂಡ್ ಇವಾಗ ನನಗೆ ಎಕ್ಸಾಕ್ಟ್ಲಿ ಇರೋದು 10 minutes ಮಾತ್ರ. ಸೊ ಐ ಡೋಂಟ್ ನೋ ಐ ಶುಡ್ ರಶ್. ಆ್ಯಂಡ್ ಯಾರೋ ಗ್ರೂಪಲ್ಲಿ ರಿಮೈಂಡರ್ ಹಾಕಿದ್ದಕ್ಕೆ ಸರಿ ಹೋಯ್ತು, ಇಲ್ಲ ಅಂತಂದರೆ ನಾನು ಇಲ್ಲೇ ಹೋಗಿ ಕಾಯ್ತಾ ಇದ್ದೆ. ಶೆಟ್, ಈ ಡಿಲ್ಯೂಷನಲ್ಲೂ ಬದುಕ್ತೀನಿ. ಇಲ್ಲಿ ನೋಡಿ, ಸುಮ್ಮನೆ ಬಿಸಿಲು. ಅಫ್ಕೋರ್ಸ್ ಇಟ್ ಫೀಲ್ಸ್ ಲಿಟಲ್ ವಾರ್ಮರ್. ಎಷ್ಟಿದೆ ಗೊತ್ತಾ ಇವತ್ತು 15 ಇದೆ. ಫೀಲ್ಸ್ ಲೈಕ್ 12 ಅಂತ. ಗುಡ್. What is it, your... Okay, this way, right? Yeah, Okay, I'll figure out. it is down that way. Yeah, thank you. ಸೊ ಅಲ್ಲಿಂದ ಬಸ್ಸಲ್ಲಿ ಮತ್ತೆ ನಾನು ಬ್ಯಾಂಕ್ ಹೋಗಬೇಕಿತ್ತಲ್ಲ, ಸೊ ಅದಕ್ಕೆ ಈ ಗ್ಯಾಪಲ್ಲಿ ಬ್ಯಾಂಕಿಗೆ ಹೋಗಿ, ಸೊ ನನಗೆ ಮತ್ತೆ 1 ಗಂಟೆಗೆ 2 hours ಅಂತ ಹೇಳಿ ಬ್ರೇಕ್ ಇತ್ತಲ್ಲ, ಇದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಬಸ್ಸಲ್ಲೇ ಹೋದೆ. ಬಸ್ಸಲ್ಲಿ ನನಗೆ ಅರೌಂಡ್ 20 minutes ಆಯಿತು ಬ್ಯಾಂಕ್ಗೆ ಹೋಗೋಕ್ಕೆ. ಬೇಗ ಮುಗಿಸ್ಕೊಬರೋಣ ಅಂತ ಬಸ್ ಚೂಸ್ ಮಾಡಿದೆ. ಸೊ ಇಲ್ಲಿ ನೋಡಿ, ದಾರಿ ಎಷ್ಟು ಭಯಂಕರವಾಗಿದೆ ಅಂತಂದರೆ ಭಯ ಆಗುತ್ತೆ ಈ ಥರ ಚಿಕ್ಕ ಸ್ಪೇಸಲ್ಲೆಲ್ಲ ಓಡಾಡೋಕ್ಕೆ. ಹಾಗೆ ನಡ್ಕೊಂಡು ಹೋಗಿ ಸ್ವಲ್ಪ ದೂರ ನಡಿಬೇಕಿತ್ತು ಬಸ್ ಸ್ಟ್ಯಾಂಡಿಂದ. ಅದಾದಮೇಲೆ ನಾನು ಬ್ಯಾಂಕ್ ರೀಚ್ ಆದೆ. ಒಂದು 15 minutes ಕೆಲಸ ಅಂತ ಹೇಳಿದ್ರು, ಬಟ್ ಆಲ್ಮೋಸ್ಟ್ 1 hour ಮೇಲಾಯಿತು. ಟೆನ್ಷನ್ ಆಯಿತು ನನಗೆ, ಮತ್ತೆ ಕ್ಲಾಸ್ಗೆ ಹೋಗ್ತೀನೋ ಇಲ್ವೋ ಬೇಗ ಆನ್ ಟೈಮ್ ಅಂತ. ಬಟ್ ಆದರೂ ಬೇಕಾಗಿದ್ದ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು ಹೋಗಿ, ಅವರು ಎಂಪ್ಲಾಯೀಸ್ ಸ್ವಲ್ಪ ಇಂಡಿಯನ್ಸೇ ಇದ್ದರು. ಸೊ ಚೆನ್ನಾಗಿ ಮಾತಾಡಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಟ್ರು. ಅದಾದಮೇಲೆ ನಾನು ಮುಗಿಸ್ಕೊಂಡು ಮತ್ತೆ ವಾಪಸ್ ಕ್ಲಾಸ್ಗೆ ಹೊರಟಿದ್ದೆ. ಆನ್ ಟೈಮ್ ಬಿಟ್ಟಿದ್ದೆ, ಇನ್ನು 1/2 hour ಇತ್ತು ಅಷ್ಟೇ. ಅಷ್ಟರಲ್ಲಿ ನಾನು ಬಸ್ ಸ್ಟ್ಯಾಂಡ್ ಹೋಗ್ತಾಯಿದ್ದೆ. ಎಕ್ಸಾಕ್ಟ್ಲಿ ಇನ್ನೇನು 5 minutes ಇದೆ ಅಂತಂದಾಗ ನಾನು ನನ್ನ ಬ್ಲಾಕ್ ರೀಚ್ ಆದೆ ಮತ್ತೆ ಕ್ಲಾಸ್ಗೆ. 1 ಗಂಟೆಗೆ ನಾನು ಚೆಕ್ ಇನ್ ಮಾಡಿದೆ. ವಾವ್, ಎಷ್ಟು ಚೆನ್ನಾಗಿದೆ ಪಿಂಕ್ ಫ್ಲವರ್ಸ್ ಆ್ಯಂಡ್ ದ ವೆದರ್ ಸೊ ಗುಡ್. ಆ ಹುಡುಗಿ ಅಪಾರ್ಥ ಬೇರೆ ಮಾಡ್ಕೊಬಿಟ್ಲು. ನಾನು ಅವಳನ್ನು ತೆಗಿತಾಯಿದ್ದೀನಿ ಅಂತ ಪೋಸ್ ಬೇರೆ ಕೊಟ್ಲು. ಬಟ್ ನಾನು ಮತ್ತೆ ಕ್ಲಾರಿಟಿ ಕೊಟ್ಟೆ. ಐ ವಾಸ್ ಟ್ರೈಂಗ್ ಟು ಟೇಕ್ ದ ಫ್ಲವರ್ಸ್ ಅಂತ. ಶಿ ವಾಸ್ ಸೋ ಕೈಂಡ್. ಇಟ್ ಫೀಲ್ಸ್ ಹ್ಯಾಪಿ. ನನ್ನ ಅವತಾರ ನೋಡಿ ಹೆಂಗಿದೆ. ಆ್ಯಂಡ್ ಇದು ನಾರ್ಮಲ್ ಸ್ಪೆಕ್ಸೇ ಆಯಿತಾ, ಬಟ್ ಬಿಸಿಲು ಬಿದ್ದಾಗ ಮಾತ್ರ ಈ ಥರ ಆಗುತ್ತೆ. ಅದಕ್ಕೆ ತುಂಬ ಜನ ಕೂಲಿಂಗ್ ಗ್ಲಾಸ್ ಅನ್ಕೋತಾರೆ. ಕೂಲಿಂಗ್ ಗ್ಲಾಸ್ ಅಲ್ಲ ಇದು. ಯಾ, ಸಿ ದ ಪಿಂಕ್ ಫ್ಲವರ್ಸ್ ಫೀಲ್ ಸೋ ಗುಡ್. ಬೆಳಿಗ್ಗೆಯಿಂದ ಮಾತಾಡೇ ಇಲ್ಲ ಅನಿಸುತ್ತೆ ನನಗೆ. ಆ್ಯಂಡ್ ಬ್ಯಾಂಕ್ ಹತ್ರ ಹೋದೆ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಹೋಗಿದ್ದೀನಿ. ಬಟ್ ಎಲ್ಲೋ ಮಾತಾಡೋಕ್ಕೆ ಈ ಥರ ಖಾಲಿ ಸಿಗಲ್ಲ ಗೈಸ್. ಅಲ್ಲೆಲ್ಲ ಒಂದು ಕಿತ್ಕೊಂಡು ಹೋಗ್ಬಿಡ್ತಾರೆ ಹಂಗೇನಾದರೂ ಫೋನ್ ತೆಗೆದ್ರೆ.
ಇಲ್ಲ ಅಂತಂದರೆ ಏನೂ ಮಾತಾಡೋಕ್ಕೆ ಆಗಲ್ಲ. ಸೊ ಅದ್ರ ಬದಲು ಮಾತಾಡದೇ ಇದ್ದು ಸುಮ್ಮನೆ ಎಲ್ಲೆಲ್ಲಿ ಸೇಫ್ ಅನಿಸುತ್ತೆ ಅಲ್ಲಲ್ಲಿ ಮಾತ್ರ ಒಂದೊಂದು ಕ್ಲಿಪ್ ತೊಗೊಂಡ್ರೆ ಇಟ್ ಈಸ್ ಈಸಿಯರ್ ಅಂತ ನನಗೆ. ಎಲ್ಲೋ ದೂರ ಬಂದುಬಿಟ್ಟು ಯಾಕೆ ಸುಮ್ಮನೆ ಫೋನ್ ಕಳ್ಕೊಳ್ಳೋದು ಅಂತ ನಾನು. ನೋಡಿ ಬಿಸಿಲು ನೋಡಿ ಹೆಂಗಿದೆ. ಇಟ್ ಇಸ್ ಜಸ್ಟ್ 15 ಡಿಗ್ರೀಸ್ ಆಯಿತಾ. 15 ಡಿಗ್ರೀಸ್ಗೆ ಹಿಂಗಾಡ್ತಾ ಇದ್ದೀನಿ. ಅದು ಏನಾಗುತ್ತೆ ಗೊತ್ತಾ, ನಾನು ಇಲ್ಲಿ ಬಂದು 2 months ಆಯಿತು ಈ 15th ಆದ್ರೂ ವೆದರ್ಗೆ ಹಂಗೆ ಸೆಟ್ ಆಗಿಬಿಟ್ಟಿದ್ದೀನಿ. 5-3ಗೆ ಎಷ್ಟು ಚಳಿ ಆಗುತ್ತೋ 15ಗೆ ಸೆಕೆ ಥರ. ಅಂದರೆ ಇವಾಗ ಬೆಂಗಳೂರಲ್ಲಿ ಹೆಂಗೆ, ಇಂಡಿಯಾಲೆಲ್ಲ ಹೆಂಗೆ ನಮಗೆ ಒಂದು 23ವರೆಗೂ ನಾರ್ಮಲ್, ಅದಾದಮೇಲೆ ಸ್ವಲ್ಪ ಜಾಸ್ತಿ ಸೆಕೆ ಆಗೋದು ಗೊತ್ತಾಗುತ್ತೆ ಅಲ್ವಾ. ಇಲ್ಲಿ ನನಗೆ ಹಂಗಾಗ್ತಿಲ್ಲ, 15ಗೆಲ್ಲನೂ ಸೆಕೆ ಆಗ್ತಾಯಿದೆ. ನನಗೆ ಇಲ್ಲಿ ಬಂದಮೇಲೆ ಎಲ್ಲರಿಗೂ ಹಿಂಗಾಗುತ್ತಾ ಗೊತ್ತಿಲ್ಲ. ಬಟ್ ಇಲ್ಲಿನ ಜನ ಎಲ್ಲ ನಾರ್ಮಲಾಗಿ ಏನದು ಸುಮ್ಮನೆ ಒಂದು ಲೈಟ್ ಟ್ಯಾಂಕ್ ಟಾಪ್ ಹಾಕ್ಕೊಂಡು ಅಥವಾ ಜಸ್ಟ್ ಒಂದು ಕ್ಲೋತಿಂಗಲ್ಲಿ ಇದ್ಬಿಡ್ತಾರೆ. ನಾನು 15ಗೆ ಮೇ ಬಿ ಚಳಿ ಆಗುತ್ತೇನೋ ಅಂತ ಆಚೆ ಬಂದರೆ ಬೆವರ್ತಾ ಇದ್ದೀನಿ ಲಿಟ್ರಲಿ. ಹಂಗಿದ್ರೂ ಕಷ್ಟ, ಹಿಂಗಿದ್ರೂ ಕಷ್ಟ. ನಾನು ಅಂದ್ಕೊಂಡಿರಲಿಲ್ಲ 15ಗೆಲ್ಲ ಬೆಂಗಳೂರಲ್ಲಿದ್ದಾಗ ಚಳಿಗೆ ಏನಂತಾರೆ ಅದನ್ನು ಶಿವರ್ ಆಗ್ತಾ ಇದ್ದೆ ನಾನು ಜಾಸ್ತಿ. ನಂಗೆ ಟಾಲ್ರೇಟ್ ಮಾಡೋಕ್ಕಾಗಲ್ಲ. 19 ಡಿಗ್ರೀಸ್ 18 ಡಿಗ್ರೀಸ್ನು ಟಾಲ್ರೇಟ್ ಮಾಡ್ತಿರ್ಲಿಲ್ಲ ನಾನು. ಇಲ್ಲಿ 15 ಫೀಲ್ಸ್ ಗುಡ್. ಸೊ ಹೀಗೆ ಇಲ್ಲೆಲ್ಲ ಚಿಲ್ ಮಾಡೋದು ನಾರ್ಮಲಾಗಿ. ಈ ಬೆಂಚಸ್ ಎಲ್ಲ ಇದೆಯಲ್ಲ, ಇದು ಜಸ್ಟ್ ಇನ್ ಫ್ರಂಟ್ ಆಫ್ ದ ಬಿಲ್ಡಿಂಗ್ ಇರೋದು. ಸೊ ದೇ ಆಲ್ವೇಸ್ ಚಿಲ್ ಹಿಯರ್. ಚೆನ್ನಾಗಿ ಅನಿಸುತ್ತೆ. ಗೈಸ್, ಸೊ ನಾನು ಮತ್ತೆ ರೂಮಿಗೆ ಬಂದು ಮನೆ ಅಂತ ಬಂತು. ಸೊ ನಾನು ಮತ್ತೆ ಮನೆಗೆ ಬಂದು ಊಟ ಮಾಡಿ, ಆ್ಯಕ್ಚುಲಿ ನಾನು ಊಟ ಕ್ಯಾರಿ ಮಾಡಿದ್ದೆ, ಬಟ್ ಟೈಮ್ ಇರಲಿಲ್ಲ ಊಟ ಮಾಡೋಕ್ಕೆ. ಆ್ಯಂಡ್ ಬಟ್ ಬ್ರೇಕ್ ಕೊಟ್ಟಿದ್ರು. ಆ ಬ್ರೇಕ್ ಟೈಮಲ್ಲಿ ನೀವು ನೋಡಿರ್ತೀರ, ನಾನು ಬ್ಯಾಂಕ್ಗೆ ಹೋಗಿದ್ದೆ. ಸೊ ಅದಾದರೂ ಮುಗಿಸ್ಕೊಡೋಣ ಅಂತ ಅಲ್ಲಿಗೆ ಹೋಗಿದ್ದೆ. ಆ್ಯಂಡ್ ಅದನ್ನೇ ತಂದು ಮತ್ತೆ ಬಿಸಿ ಮಾಡಿಕೊಂಡು ಲಂಚ್ ಮಾಡಿದ್ದಾಯಿತು. ಆ್ಯಂಡ್ ಇವತ್ತು ಲಂಚ್ ಲೇಟಾಗಿ ಮಾಡಿದ್ರಿಂದ ಐ ಡೋಂಟ್ ಥಿಂಕ್ ಈವ್ನಿಂಗ್ ಹೆವಿಯಾಗಿ ತಿಂತೀನಿ ಅಂತ. ಬಟ್ ಸಿಕ್ಕಾಬಟ್ಟೆ ಟಯರ್ಡ್ ಆಗಿಬಿಟ್ಟಿದ್ದೀನಿ ಇವತ್ತು. ಯಾಕಂದರೆ ಕ್ಲಾಸಸ್ ಏನಷ್ಟು ಟೈರಿಂಗ್ ಆಗಿರಲಿಲ್ಲ, ಬಟ್ ಬಸ್ಸಸ್ಸಲ್ಲಿ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಷ್ಟರಲ್ಲಿ ಟು ಫಿಗರ್ ಔಟ್ ಆ ಬಸ್ ಸ್ಟ್ಯಾಂಡ್ ಎಲ್ಲಿದೆ ಏನು, ಬಿಕಾಸ್ ನಾನು ಬೆಂಗಳೂರಲ್ಲೇ ಬಸ್ ಯೂಸ್ ಮಾಡ್ತೋಳಲ್ಲ. ಅಂದರೆ ಅಷ್ಟು ರಿಚ ಅಲ್ಲ ಗೈಸ್, ಅಷ್ಟಲ್ಲ. ನಾನು ಜಾಸ್ತಿ ಓಡಾಡ್ತಿರ್ಲಿಲ್ಲ. ಆ್ಯಂಡ್ ಟ್ರಾವೆಲಿಂಗ್ ಕೇರಳಕ್ಕೆ ಹೋಗೋದು, ಧರ್ಮಸ್ಥಳಕ್ಕೆ ಹೋಗೋದು, ಮೈಸೂರಿಗೆ ಹೋಗೋದು, ಅದು ನಾನೇ ಡ್ರೈವ್ ಮಾಡ್ತಾಯಿದ್ದೆ ಅಥವಾ ಫ್ಯಾಮ್ಲಿ ಜೊತೆ ಹೋಗ್ತಾಯಿದ್ದೆ ಮೋಸ್ಟ್ ಆಫ್ ದ ಟೈಮ್. ಸೊ ಅದಷ್ಟೇನು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇಲ್ಲಿ ಏನೂ ಕಷ್ಟ ಇಲ್ಲ ಆಯಿತಾ. ಬಸ್ ಯೂಸ್ ಮಾಡೋದು ಕಷ್ಟ ಇಲ್ಲ. ಇಟ್ ಇಸ್ ಆಲ್ ವೆರಿ ಈಸಿ. ನೀವು ಗೂಗಲ್ ಮ್ಯಾಪ್ಸಲ್ಲಿ ನಿಮ್ಮ ಡೆಸ್ಟಿನೇಷನ್ ಹಾಕಿದ್ರೆ ಯಾವ ಬಸ್ಸು ಎಷ್ಟೊತ್ತಿಗೆ ಬರುತ್ತೆ, ನೆಕ್ಸ್ಟ್ ಬಸ್ ಎಷ್ಟೊತ್ತಿಗಿದೆ, ಅದೆಲ್ಲ ಕೊಟ್ಬಿಡುತ್ತೆ. ಬಟ್ ಕೆಲವೊಂದು ಪ್ಲೇಸಸಲ್ಲಿ ಈ ರೂಟ್ಸ್ ಎಲ್ಲ ವಾಕ್ ಮಾಡಬೇಕು. ಓಕೆನಾ, ನೀವು ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕಂದ್ರೆ ಅಫ್ಕೋರ್ಸ್ ವಾಕ್ ಮಾಡಬೇಕಾ. ಆ ಗ್ಯಾಪಲ್ಲಿ ರೂಟ್ಸ್ ಗೊತ್ತಾಗಲ್ಲ. ಓಕೆನಾ, ಇಟ್ ಸೀಮ್ಸ್ ಈಸಿ, ಬಟ್ ಕೆಲವೊಂದು ರೂಟ್ಸ್ ತುಂಬ ಟ್ರಿಕ್ಕಿ ಆಗಿರುತ್ತೆ. ಆ ಸೆಂಟ್ರಲ್ ಮ್ಯಾಂಚೆಸ್ಟರ್ ಬರುತ್ತಲ್ಲ ಅಲ್ಲಿ, ಬಿಕಾಸ್ ಅಲ್ಲಿ ತುಂಬ ರಶ್ ಇರುತ್ತೆ, ಓಡಾಡ್ತಿರ್ತಾರೆ. ಲೈಕ್ ಮಾರ್ಕೆಟ್ ಪ್ಲೇಸ್ ಥರ ಅದು ಸೆಂಟ್ರಲ್, ಎಲ್ಲ ಬ್ರ್ಯಾಂಡ್ಸು ಅಲ್ಲೇ ಇರೋದು. ಸೊ ನಾನು ವಾಪಸ್ ಬರೋಷ್ಟರಲ್ಲಿ ಎಕ್ಸಾಕ್ಟ್ಲಿ 1 o'clock ನನ್ನ ಕ್ಲಾಸ್ ಟೈಮ್ಗೆ ನಾನು ಎಂಟ್ರ್ ಮಾಡಿದೆ ಕ್ಲಾಸ್ಗೆ. ಯೂಶ್ವಲಿ ನಾನು 10-20 ನಿಮಿಷ ಬೇಗನೆ ರೀಚ್ ಆಗ್ತೀನಿ ಕ್ಲಾಸಸ್ಗೆ, ಲೇಟ್ ಆಗೋದು ಬೇಡ, ಗಡಿಬಿಡಿ ಮಾಡ್ಕೊಡೋದು ಬೇಡ ಅಂತ. ಬಟ್ ಇವತ್ತು ಅಲ್ಲೂ ಲೇಟ್ ಆಯಿತು. ಆ್ಯಂಡ್ ಕಾಮ್ ಡೌನ್ ಆಗಿ ಆಗೋಷ್ಟರಲ್ಲಿ ಸ್ವಲ್ಪ ತಲೆನೋವೇ ಬಂದುಬಿಡ್ತು. ಆ್ಯಂಡ್ ಸೊ ಓಕೆ, ಸೊ ಇವಾಗ ಲಂಚ್ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಯಾ ಸೊ ಐ ಥಿಂಕ್ ದಿಸ್ ವಾಸ್ ಅ ವೆರಿ ಶಾರ್ಟ್ ವಿಡಿಯೋ. ನಾನು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ನೋ ತುಂಬ ನನಗೆ ಗೊತ್ತಿರೋರು ನೋಡ್ತಾ ಇದ್ದೀರಾ, ಹೊಸಬ್ರು ನೋಡ್ತಾ ಇದ್ದೀರಾ. ಗೊತ್ತಿರೋರಿದ್ರೆ ಪ್ಲೀಸ್ ಡೂ ಕಮೆಂಟ್. ಆ್ಯಂಡ್ ಐ ಆಮ್ ಸ್ಟಿಲ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ, ಬಿಕಾಸ್
ಐ ಫೀಲ್ ಫೈನಲಿ ನಾನು ಏನೋ ನನಗೆ ಇಷ್ಟ ಬಂದಿದ್ದನ್ನ ನಾನು ಮಾಡ್ತಾಯಿದ್ದೀನಿ. ಹಂಗಂತ ಇಲ್ಲಿ ಬಂದಿದ್ದೀನಿ, ಓದ್ತಾ ಇದ್ದೀನಿ, ಡಯಟೆಟಿಕ್ಸ್ ಇಷ್ಟ ಇಲ್ವಾ? ನಂಗೆ ತುಂಬ ಇಷ್ಟ. ಆ್ಯಂಡ್ ದ್ಯಾಟ್ಸ್ ವೈ ಐ ಚೋಸ್ ದಿಸ್ ಪ್ರೊಫೆಷನ್. ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ನನಗೆ ನಾನು ಓದ್ತಾ ಇರೋದು ಆ್ಯಂಡ್ ಕಷ್ಟಪಟ್ಟು ಚೂಸ್ ಮಾಡಿದ್ದೀನಿ ಇದನ್ನ. ಯಾಕೆ ಅಂತಂದರೆ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಸ್ಟೋರಿ, ಆಯಿತಾ? ಬಟ್ ಒಂದು ಸೆಂಟೆನ್ಸಲ್ಲಿ ಹೇಳೋದಾದರೆ, ನಾನು ಫಸ್ಟ್ ಇದನ್ನ ಚೂಸ್ ಮಾಡಿದಾಗ ನಮ್ಮ ಮನೇಲಿ ಸಪೋರ್ಟ್ ಮಾಡಿಲ್ಲ. ಅಂತಂದರೆ ನನ್ನ ಇಂಟ್ರೆಸ್ಟೇ ಬೇರೆ ಇತ್ತು ಆ್ಯಂಡ್ ನಾನು ಕಂಪ್ಲೀಟ್ಲಿ ಬೇರೆ ರೋಡ್ ಚೂಸ್ ಮಾಡಿದೆ. ಗೊತ್ತಿರೋದೆ ಅಲ್ವಾ ಎವ್ರಿ ಸೌತ್ ಇಂಡಿಯನ್ ಪೇರೆಂಟ್. PUC ಸೈನ್ಸ್ ತೊಗೋಬೇಕು, ನೀಟ್ ಬರೀಬೇಕು, ಇಂಜಿನಿಯರಿಂಗ್ ಅಥವಾ ಡಾಕ್ಟರ್ ಆಗಬೇಕು, ಹಾಗೆ ಟಿಪಿಕಲ್ ನಮ್ಮ ಫ್ಯಾಮ್ಲಿನೂ ಇದ್ದಿದ್ದು. ಸೊ ಐ ಥಿಂಕ್ ದಟ್ ಸ್ಟೋರಿ ಈಸ್ ಫಾರ್ ಅನದರ್ ಡೇ. ಬಟ್ ಐ ಆಮ್ ಹ್ಯಾಪಿ ನಾನು ಏನೇ ಮಾಡ್ತಾಯಿದ್ರು. ಆ್ಯಂಡ್ ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆ ನಾನು ಒಂದು ಹಾಸ್ಪಿಟಲ್ ಸೆಟ್ಟಿಂಗಲ್ಲೂ ನಾನು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದೆ. ಅಪೋಲೋ ಹಾಸ್ಪಿಟಲ್ಸಲ್ಲಿ ನಾನು ವರ್ಕ್ ಮಾಡಿದ್ದೀನಿ. ಆ್ಯಂಡ್ ಅಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಐ ಲೈಕ್ ದ ಕ್ಲಿನಿಕಲ್ ಸೆಟಪ್. ಲೈಕ್ ನಮ್ಮ ಫೀಲ್ಡ್ಗೆ ಯು ಕ್ಯಾನ್ ಗೋ ಟು ವೇಸ್, ಆಯಿತಾ? ಒಂದು ನೀವು ಇಂಡಸ್ಟ್ರೀಸ್ ಕಡೆ ಹೋಗ್ಬೋದು, ಅಂತಂದರೆ ಈ ಪಾರ್ಲೇಜಿ ಅಥವಾ ನಂದಿನಿ, ಯಾವುದಾದ್ರೂ ಫುಡ್ ಪ್ರೊಡಕ್ಷನ್ ಪ್ಲೇಸಸ್ ಅಲ್ಲಿಗೆ ಹೋಗ್ಬೋದು, ಇಂಡಸ್ಟ್ರೀಸ್ ಆರ್ ರಿಸರ್ಚ್ ಸೆಂಟರ್ಸ್ಗೆ ಹೋಗ್ಬೋದು, ರಿಸರ್ಚ್ ಅನಾಲಿಸಿಸ್ ಆಗಿ ವರ್ಕ್ ಮಾಡ್ಬೋದು. ಅದು ಬಿಟ್ಟರೆ ವಿತ್ ಪೇಷಂಟ್ಸ್ 1-to-1 ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರೋ ಪೇಷಂಟ್ಸ್ ಆಗಿರ್ಬೋದು ಅಥವಾ ಔಟ್ ಪೇಷಂಟ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ತುಂಬ ಆಪ್ಷನ್ಸ್ ಇದೆ, ಆಯಿತಾ? ಇನ್ ಅಬ್ರಾಡ್ ಡಯಟಿಷಿಯನ್ಸ್ ಅಂತಂದರೆ ಒಂದು ಗ್ಯಾಸ್ಟ್ರೋಎಂಟರಾಲಜಿಸ್ಟ್ ಡಯಟಿಷಿಯನ್, ಡಯಾಬಿಟಿಕ್ ಡಯಟಿಷಿಯನ್ ಬೇರೆ ಇದ್ದಾರೆ, ಸೊ ಪೀಡಿಯಾಟ್ರಿಕ್ ಡಯಟಿಷಿಯನ್ ಬೇರೆ ಇದ್ದಾರೆ. ಸೊ ಇಲ್ಲಿ ಡಾಕ್ಟರ್ಸ್ ಹೇಗೆ ನಾವು ಆರ್ಥೋ, ನ್ಯೂರೋ ಹಂಗೆಲ್ಲ ಮಾತಾಡ್ತೀವಿ, ಇಲ್ಲಿ ಡಯಟಿಷಿಯನ್ಸ್ಗೂ ಹಾಗೆ ಇದ್ದಾರೆ. ಆ್ಯಂಡ್ ಫಸ್ಟ್ ಟೈಮ್ ನನಗೆ ಕೇಳಿದಾಗ ತುಂಬ ಖುಷಿ ಆಯಿತು. ಸೊ ಇಷ್ಟೊಂದು ಆಪ್ಷನ್ಸ್ ಇದೆಯಾ ಅಂತ. ಐ ಥಿಂಕ್ ನಂದು ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಅವಾಗ ಎಲ್ಲದನ್ನೂ ನಾನು ಶೇರ್ ಮಾಡ್ಕೊತೀನಿ, ಎಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಏನು ಅದೆಲ್ಲ. ಬಟ್ ನಾನು ಈ ಪ್ರೊಫೆಷನ್ನ ಚೂಸ್ ಮಾಡಿದ್ದು ಲೈಕ್ ಇನ್ ಅ ವೆರಿ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್. ನಾನು ಅಷ್ಟೊಂದು ಯೋಚನೆ ಮಾಡಿಲ್ಲ ಈ ಪ್ರೊಫೆಷನ್ಗೆ. ನನಗೆ ಇಷ್ಟ ಆಯಿತು ಆ್ಯಂಡ್ ಐ ಜಸ್ಟ್ ಎಂಟರ್ಡ್. ಐ ಲೈಕ್ ಇಟ್. ನಾನು ಮಾಡ್ತಾ ಇರೋದು ನನಗೆ ಇಷ್ಟ ಆಗ್ತಾಯಿದೆ. ಆ್ಯಂಡ್ ಐ ಥಿಂಕ್ ಎಲ್ಲೋ ಸ್ಟಾರ್ಟ್ ಮಾಡಿ ಎಲ್ಲೆಲ್ಲೋ ಹೋಯ್ತು ಟಾಪಿಕ್, ಬಟ್ ಸ್ಟಿಲ್ ಇಟ್ಸ್ ಆಲ್ ಫೈನ್. ಐ ಆಮ್ ಹ್ಯಾಪಿ. ಆ್ಯಂಡ್ ಓಕೆ, ಸೊ ನಾನು ಹೇಳ್ತಾ ಇದ್ದೆ, ಈ ವಿಡಿಯೋ ತುಂಬ ಶಾರ್ಟ್ ಆಯಿತು ನನಗೆ ಗೊತ್ತು. ಬಟ್ ಎನಿವೇ, ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಥಮ್ಸ್ ಅಪ್ ಅಂತ ಒಂದು ಇರುತ್ತೆ ಅಲ್ವಾ? ನನ್ನ ಥಮ್ಸ್ ಅಪ್ ಒಂದಿರುತ್ತೆ. ಇಫ್ ಯು ಲೈಕ್ ಇಟ್ ಪ್ಲೀಸ್ ಡೂ ಥಮ್ಸ್ ಅಪ್. ಇಫ್ ಯು ಡೋಂಟ್ ಲೈಕ್ ಇಟ್ ಡೂ ದಿಸ್ ಟೆಲ್ ಮೀ ನಿಮ್ಗೆ ಏನು ಅನಿಸುತ್ತೆ ಅದನ್ನು ನಂಗೆ ಹೇಳಿ. And thank you so much for watching my YouTube channel. Thank you so much for watching my vlog. And I'll see you all in my next video. Bye bye. Take care.